ಇದು ಕರ್ನಾಟಕ ರಾಜ್ಯ. ಇಲ್ಲಿ ಹಿಂದಿ ನಮಗೆ ಬೇಡ, ಹಿಂದಿಯನ್ನು ನಮಗೆ ಏರಬಾರದು. ಯಾವುದೇ ಇಲಾಖೆಗಳಲ್ಲಿ ಹಿಂದಿ ಇರಬಾರದು. ಬ್ಯಾಂಕುಗಳಲ್ಲಿ ಹಿಂದಿ ಬೇಡವೇ ಬೇಡ. ರೈಲ್ವೆ ನಿಲ್ದಾಣದಲ್ಲಿ ಹಿಂದಿ ಬೇಡವೇ ಬೇಡ. ಅಂಚೆ ಇಲಾಖೆಯಲ್ಲಿ ಹಿಂದಿ ಬೇಡವೇ ಬೇಡ. ಕರ್ನಾಟಕ ರಾಜ್ಯದಲ್ಲಿ ಹಿಂದಿಯನ್ನ ಹೇರೋದಾದರೆ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ ಮಾಡ್ತೇವೆ, ಜೈಲ್ ಚಳವಳಿ ಮಾಡ್ತೀವಿ, ನೂರಾರು ಜನ ಜೈಲಿಗೆ ಕಳಿಸ್ತೀವಿ. ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀವಿ. ಕೇಂದ್ರದ ಗೃಹ ಮಂತ್ರಿಯವರು ಅಮಿತ್ ಶಾ ಅವರು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಹಿಂದಿಯನ್ನು ಏರ್ಬೇಡಿ. ಹಿಂದಿಗೆ ಎಷ್ಟು ಪ್ರಾಮುಖ್ಯತೆ ನೀವು ಕೊಡ್ತಾ ಇದ್ದೀರಿ, ಕನ್ನಡಕ್ಕೂ ಕೊಡಬೇಕು. ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕೇಂದ್ರದ ವಲಯದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಉದ್ಯೋಗ ಕೊಡಬೇಕು. ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ವಿರೋಧ ಪಕ್ಷದವರಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ರಾಜ್ಯಪಾಲರ ಭಾಷಣ ಹಿಂದಿ ಬೇಡ. ಯಾವುದೇ ಕಾರಣಕ್ಕೂ ಹಿಂದಿಯಲ್ಲಿ ರಾಜ್ಯಪಾಲರು ಭಾಷಣ ಮಾಡಬಾರ್ದು. ವೈಯಕ್ತಿಕವಾಗಿ ನನಗೇನು ಅವ್ರ ಮೇಲೆ ಗೌರವ ಇದೆ, ಹಿಂದಿಯನ್ನ ಏರಬಾರದು. ಮತ್ತು ಸರ್ಕಾರ ಅವರಿಗೆ ಹಿಂದಿಯಲ್ಲಿ ಭಾಷಣವನ್ನ ಮುದ್ರಣ ಮಾಡಿ ಕೊಡಬಾರದು. ಅವರು ಕನ್ನಡದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಮಾತನಾಡಲಿ. ನಾವು ಹಿಂದಿಯನ್ನು ಎಷ್ಟು ವಿರೋಧಿಸ್ತೇವೆ ಅದೇ ರೀತಿ ತಮಿಳು ಬೇಡ, ತೆಲುಗು ಬೇಡ, ಮಲಯಾಳಿ ಬೇಡ, ಗುಜರಾತಿ ಬೇಡ, ಮಾರ್ವಾಡಿ ಬೇಡ. ಕನ್ನಡ ಕರ್ನಾಟಕದಲ್ಲಿ ಪರಭಾಷೆಯವರ ದಾಳಿ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ. ಹಿಂದಿ ನಿಲ್ಲೇಬೇಕು, ಹಿಂದಿ ಬೇಡವೇ ಬೇಡ. ಸರ್, ಕೇಂದ್ರ ಸರ್ಕಾರ ಒಂದು ವೇಳೆ ಕಡ್ಡಾಯ ಮಾಡಿದ್ರೆ ಹಿಂದಿ ಏನ್ ಮಾಡ್ತೀರಾ? ಕೇಂದ್ರ ಸರ್ಕಾರ ಕಡ್ಡಾಯ ಮಾಡಿದ್ರೆ ಸರ್ಕಾರದ ವಿರುದ್ಧ ಕರ್ನಾಟಕದಲ್ಲಿ ಕನ್ನಡ ಕ್ರಾಂತಿ ಹೋರಾಟ, ಜೈಲು ತಡೆಯಕ್ಕಾಗೋದಿಲ್ಲ. ಕೇಂದ್ರದ ವಿರುದ್ಧ ಹೋರಾಟ ಮಾಡ್ತೀವಿ. ಕೇಂದ್ರದ ಮಂತ್ರಿಗಳು ಕರ್ನಾಟಕಕ್ಕೆ ಬರಬಾರ್ದು, ಮಂತ್ರಿಗಳ ಸಭೆ ನಡೆಸಬಾರ್ದು. ತೀವ್ರವಾಗಿ ಹೋರಾಟ ಮಾಡ್ತೀವಿ. ಕರ್ನಾಟಕದಲ್ಲಿ ಬಿಜೆಪಿಯವರು ಹಿಂದಿ ಪರ, ಬಿಜೆಪಿ ಹಿಂದಿ ಪರ. ಮೊದಲು ಅವರು ಬಿಜೆಪಿ RSS ಕರ್ನಾಟಕದಲ್ಲಿ ಹಿಂದಿಯನ್ನ ಬಿಡಬೇಕು, ಕನ್ನಡಕ್ಕೆ ಗೌರವವನ್ನು ಕೊಡಬೇಕು. ಹಿಂದಿಗೆ ಧಿಕ್ಕಾರ, ಹಿಂದಿಗೆ ಧಿಕ್ಕಾರ, ಹಿಂದಿಗೆ ಧಿಕ್ಕಾರ, ಹಿಂದಿಗೆ ಧಿಕ್ಕಾರ. ಹಿಂದಿ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ಹಿಂದಿ ಬೇಡವೇ ಬೇಡ, ಬೇಡವೇ ಬೇಡ, ಹಿಂದಿ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ, ಹಿಂದಿ ಬೇಡವೇ ಬೇಡ, ಬೇಡವೇ ಬೇಡ.